ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ ತನಿಖೆಗೆ ಎಸ್ಐಟಿ ರಚನೆ ಮಾಡಲಾಗಿದೆ. ವಂಶಿ ಕೃಷ್ಣ ಅವರ ನೇತೃತ್ವದಲ್ಲಿ ಕೇಸ್ ತನಿಖೆ ಮಾಡೋದಕ್ಕೆ ಎಸ್ಐಟಿ ರಚನೆ ಮಾಡಿದೀವಿ ಅನ್ನುವಂತಹ ವಿಚಾರವನ್ನ ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಂಗಳೂರು ದಕ್ಷಿಣ ವಿಭಾಗದ ಡಿಸಿಪಿ ಆಗಿರುವಂತಹ ಲೋಕೇಶ್ ಅವರು ಈ ಎಸ್ಐಟಿ ತಂಡದ ಭಾಗವಾಗಿರ್ತಾರೆ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಬಹಳಷ್ಟು ಕುತೂಹಲ ಮೂಡಿಸ್ತಾ ಇತ್ತು. ವಂಶಿ ಕೃಷ್ಣ ಅವರ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಿ ಈಗ ವರದಿ ಏನ್ ಬರುತ್ತೆ ಅನ್ನುವಂತಹ ವಿಚಾರ. ಈಗಾಗಲೇ ಡಿಸೆಂಬರ್ ತಿಂಗಳಲ್ಲಿ ಅವರ ಕಂಪನಿ ಮೇಲೆ IT ದಾಳಿ ನಡೆದಿತ್ತು. ಅದಾದ ಮೇಲೆ ಅವರಿಗೆ ಮ್ಯಾಂಡೇಟರಿಲಿ 60 ದಿವಸದ ಒಳಗಾಗಿ ಅವರು ಫೈನಲ್ ಮಾಡಬೇಕು, ಚಾರ್ಜ್ ಶೀಟ್ ಏನೋ ಹಾಕಬೇಕು ಅನ್ನುವಂಥ ನಿಯಮ ಇದೆ ಅಂತೇಳಿ ಅವರು ಫೆಬ್ರವರಿ 4ನೇ ತಾರೀಕು ಒಳಗಾಗಿ ಅವರು ಫೈನಲೈಸ್ ಮಾಡಬೇಕು ಅಂತೇಳಿ ಅವರನ್ನು ಕರೆದಿದ್ರು ಅಂತ ಹೇಳಿದರು. ಅಷ್ಟರೊಳಗಡೆ ಅದನ್ನು ಮೊನ್ನೆ 3 ದಿವಸದ ಕೆಳಗಡೆ ದುಬೈಯಿಂದ ಅವರು ಬಂದಿದ್ದಾರೆ. ಅಧಿಕಾರಿಗಳು ಅವರ ಆಫೀಸಿಗೆ ಹೋಗಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಸ್ಟೇಟ್ಮೆಂಟ್ಗಳು ತಗೊಳ್ಳೋದಕ್ಕೆ ತಿಳಿಸಿದ್ದಾರೆ. ಅದಕ್ಕೆ ಅವರು ಸ್ಪಂದಿಸಿದ್ದಾರೆ ಮತ್ತು ಅವರ ಕಚೇರಿಗೆ ಅಧಿಕಾರಿಗಳು ಹೋಗಿದ್ದಾರೆ ಮತ್ತು ಅವರು ಬಂದಿದ್ದಾರೆ. ಈ ಮಧ್ಯೆ ಅವರು ಒಳಗಡೆ ಹೋಗಿ ಒಂದು 5 ನಿಮಿಷ ಬರ್ತೇನೆ ಅಂತೇಳಿ ಒಳಗಡೆ ಚೇಂಬರ್ಗೆ ಹೋಗಿ ಅವರು ಸುಮಾರು 20 ನಿಮಿಷ ಹೊರಗಡೆ ಬರಲಿಲ್ಲ ಅಂತೇಳಿ ಬಾಗಿಲನ್ನು ಹೊಡೆದು ನೋಡಿದಾಗ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ಗಮನಕ್ಕೆ ಬಂದಿದೆ. ಇದನ್ನ ಬಿಟ್ಟು ಹೊರತುಪಡಿಸಿ ಇದರ ಹಿಂದೆ ಮುಂದೆ ಏನು ವಿಚಾರಗಳು ನಡೆದಿದೆ, ಯಾಕೆ ಅವ್ರು ಮಾಡ್ಕೊಂಡಿದ್ದಾರೆ, ಇದೆಲ್ಲ ತನಿಖೆ ಮಾಡೋದಕ್ಕೆ ನಾನು ಕೂಡ ನಮ್ಮ ಈಗಾಗಲೇ ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಹೇಳಿಕೆಗಳು ಒಂದೊಂದು ರೀತಿಯಲ್ಲಿ ಬರ್ತಾ ಇದ್ದಾವೆ. ಒಂದು ಕಡೆಗೆ ಕಾಂಗ್ರೆಸ್ ನಾಯಕರುಗಳು ಹೇಳ್ತಿರುವಂತಹ ಹೇಳಿಕೆಗಳೇನು, ಮತ್ತೊಂದು ಕಡೆಗೆ ಬಿಜೆಪಿ ನಾಯಕರು ಕೊಡುವಂತಹ ಹೇಳಿಕೆಗಳೇನು, ಜೊತೆಗೆ ಅವರು ಕುಟುಂಬಸ್ಥರು ಕೊಡ್ತಾ ಇರುವಂತಹ ಹೇಳಿಕೆ, ಇವೆಲ್ಲವೂ ಸಹ ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗಿದೆ ವಿನಃ ತನಿಖೆಯ ಹಾದಿ ಯಾವ ರೀತಿಯಲ್ಲಿ ಸಾಗಬೇಕು ಅನ್ನುವಂತಹ ಪ್ರಶ್ನೆಗೆ ಈಗ ಸರ್ಕಾರ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಅದೇನು ಅಂದರೆ SIT ತಂಡವನ್ನು ರಚನೆ ಮಾಡಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆ ನೇತೃತ್ವದ ತಂಡದ ಮೂಲಕವಾಗಿ ಈಗ ಈ ಒಂದು ಪ್ರಕರಣವನ್ನ ವಿಚಾರಣೆ ನಡೆಸುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. IPS ಅಧಿಕಾರಿಯಾಗಿರುವಂತಹ ವಂಶಿ ಕೃಷ್ಣ ಅವರ ನೇತೃತ್ವದಲ್ಲಿ ಈ ಕೇಸನ್ನ ತನಿಖೆ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಅದರ ಆದೇಶವನ್ನು ಸಹ ಈಗಾಗಲೇ ಕೊಡಲಾಗಿದೆ. ಜಾಯಿಂಟ್ ಕಮಿಷನರ್ ಆಫ್ ಪೊಲೀಸ್ ಅವರು ವೆಸ್ಟ್ ಡಿವಿಷನ್ ವಂಶಿ ಕೃಷ್ಣ ಅವರು ಈ ಹಿಂದೆ ಸೈಬರಲ್ಲೂ ಸಹ ಅವರು ತಮ್ಮ ದಕ್ಷ ಅಧಿಕಾರಿ ಅಂತ ಹೆಸರನ್ನ ಪಡ್ಕೊಂಡಿರುವಂತಹ ಅಧಿಕಾರಿ ಅವರು, ಅವರ ನೇತೃತ್ವದಲ್ಲಿ ಈಗ ತಂಡವನ್ನು SIT ತಂಡವನ್ನು ರಚನೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸರ್ಕಾರ ತೀರ್ಮಾನವನ್ನ ಮಾಡಿ ತಂಡವನ್ನು ರಚನೆ ಮಾಡಿದೆ. ಆ ತಂಡದಲ್ಲಿ ಬೆಂಗಳೂರು ದಕ್ಷಿಣ ವಿಭಾಗದ DCP ಆಗಿರುವಂತಹ ಲೋಕೇಶ್ ಅವರು ಇದ್ದಾರೆ. ಆ ಮೂಲಕವಾಗಿ ಈ ಸೂಸೈಡ್ ಅಂತ ಹೇಳಲಾಗ್ತಾ ಇದೆ, ಹತ್ಯೆ ಅಂತ ಹೇಳಲಾಗ್ತಾ ಇದೆ, ಯಾವ ಕಾರಣಕ್ಕಾಗಿ ಅವರು ಸೂಸೈಡ್ ಅನ್ನ ಮಾಡಿಕೊಂಡ್ರು, ಆ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಏನು, ಎಲ್ಲವನ್ನ ಸಹ ಬಹಿರಂಗಪಡಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಸರ್ಕಾರ ಈಗ SIT ತಂಡವನ್ನು ರಚನೆ ಮಾಡಿದೆ. ಸ್ವತಃ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಈ ಬಗ್ಗೆ ಅಧಿಕೃತವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕವಾಗಿ ಈ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಯ ಬಗ್ಗೆ ಇರುವಂತಹ ಬಹಳಷ್ಟು ಪ್ರಶ್ನೆಗಳಿಗೆ ಕೊನೆ ಪಕ್ಷ ಈ SIT ತಂಡ ಆದರೂ ವಿಚಾರಣೆಯನ್ನು ನಡೆಸಿ ಕಾರಣ ಏನು, ಒಂದು ಕಡೆಗೆ ರಾಜಕೀಯವಾಗಿ ಇವರು ಹಣವನ್ನು ಕೊಟ್ಟಿದ್ರು ಅನ್ನುವಂತಹ ಚರ್ಚೆ ನಡೀತಾ ಇದೆ, ಮತ್ತೊಂದು ಕಡೆಗೆ ಕೇರಳ ಚುನಾವಣೆಗೆ ಹಣವನ್ನು ಫಂಡಿಂಗ್ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ, ಮತ್ತೊಂದು ಕಡೆಗೆ ದುಬೈನಲ್ಲಿ ನಡೆದಿರುವಂತಹ ದೊಡ್ಡ ಕಾರ್ಯಕ್ರಮ ಏನಿದೆ ಅಲ್ಲ ಅಲ್ಲಿ ಹಣದ ಅವ್ಯವಹಾರ ಆಗಿತ್ತು ಅನ್ನುವಂತಹ ವಿಚಾರ ಚರ್ಚೆ ಆಗ್ತಾ ಇದೆ. ಜೊತೆಗೆ ಇಲ್ಲಿಗಲ್ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರವೂ ಸಹ ಚರ್ಚೆಗೆ ಬರ್ತಾ ಇದೆ. ಇವೆಲ್ಲವೂ ಸಹ ಊಹಾಪೋಹಗಳಷ್ಟೇ, ಯಾವುದೇ ಕಾರಣಕ್ಕೂ ಅಧಿಕೃತವಾದಂತಹ ವಿಚಾರಗಳಲ್ಲ. ಇವರು ಯಾವ ಕಾರಣಕ್ಕಾಗಿ ತಮ್ಮನ್ನೇ ತಾವು ಗುಂಡೊಡ್ಕೊಂಡು ಸಾವಿಗೀಡಾದ್ರು ಅನ್ನುವಂತಹ ವಿಚಾರ, ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂತಹ ವಿಚಾರಕ್ಕೆ ಎಲ್ಲವೂ ಸಹ ಊಹಾಪೋಹದ ಚರ್ಚೆಗಳಿಗೆ ಆಹ್ವಾನವನ್ನು ಮಾಡಿಕೊಡುವಂತಹ ಕೆಲಸವನ್ನು ಮಾಡಿಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಅವರ ಕುಟುಂಬಸ್ಥರ ಹೇಳಿಕೆ ಒಂದು ಕಡೆ ಆದರೆ, ಅವರ ಮಗನ ಹೇಳಿಕೆ, ಅವರ ಹೆಂಡತಿಯ ಹೇಳಿಕೆ, ಜೊತೆಗೆ ಅವರ ಸ್ನೇಹಿತರ ಹೇಳಿಕೆ, ಇದೆಲ್ಲದರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ರು ಡಿಸೆಂಬರ್ನಲ್ಲಿ IT ಅಧಿಕಾರಿಗಳು ಇವ್ರ ಮೇಲೆ ದಾಳಿಯನ್ನು ಮಾಡ್ತಾರೆ,
ಅದಾದ ಮೇಲೆ 60 ದಿವಸಗಳ ಒಳಗಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಬೇಕು. ಅದಕ್ಕೆ ಇನ್ನೊಂದು ಹಂತದ ಹೇಳಿಕೆಗಳನ್ನು ಕಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋ ಸಲುವಾಗಿ IT ಅಧಿಕಾರಿಗಳು ಕಚೇರಿಗೆ ಬಂದಿರ್ತಾರೆ ನಿನ್ನೆ. ಆ ಸಂದರ್ಭದಲ್ಲಿ IT ಅಧಿಕಾರಿಗಳಿಗೆ ಒಂದು 10 ನಿಮಿಷ ನಾನು ಮಾತುಕತೆಯನ್ನು ಆಡಿ ತದನಂತರ ಬರ್ತೀನಿ, ನನಗೆ ಒಂದು ಸ್ವಲ್ಪ ಪ್ರೈವಸಿ ಕೊಡು ಅಂತ ಹೇಳಿಬಿಟ್ಟು ಅವರ ಕಚೇರಿಯ ಒಳಗಡೆ ಹೋಗ್ತಾರಂತೆ. ಅದಾದಮೇಲೆ 20 ನಿಮಿಷ ಆದ್ರೂ ಸಹ ಅವರು ಕಚೇರಿಯಿಂದ ಹೊರಗಡೆ ಬರೋದಿಲ್ಲ. ಆಗ ಅಧಿಕಾರಿಗಳೇನು ಮಾಡ್ತಾರೆ, ಆ ಒಂದು ಲಾಕ್ ಆಗಿರುವಂತಹ ಡೋರನ್ನು ಒಡೆದು ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಅವರು ತಮ್ಮ ಗನ್ನಿಂದ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವಿಚಾರ ಬೆಳಕಿಗೆ ಬರುತ್ತೆ. ಅದಾದಮೇಲೆ ಎಲ್ಲವೂ ಸಹ ನಿರಂತರವಾಗಿ ನ್ಯೂಸ್ ಫಸ್ಟ್ ವಿವರವನ್ನು ಕೊಡುವಂತಹ ಕೆಲಸವನ್ನೇ ಮಾಡ್ತಾ ಇದೆ. ಅದಾದ ಮೇಲೆ ಏನಾಯಿತು, ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ IT ಅಧಿಕಾರಿಗಳೇ. ಅಷ್ಟೊತ್ತಿಗಾಗಲೇ ಅವರ ಪ್ರಾಣ ಪಕ್ಷಿ ಹಾರೋಗಿದೆ ಅನ್ನುವಂತಹ ವಿಚಾರ ಗೊತ್ತಾಗುತ್ತೆ. ಅದಾದ ಮೇಲೆ ಇಲ್ಲಿಯವರೆಗೂ ಸಹ ಆ ಇನ್ವೆಸ್ಟಿಗೇಷನ್ ಮಾಡುವಂತಹ ಪ್ರಕರಣಗಳನ್ನು ವಿಚಾರವನ್ನು ನಿರಂತರವಾಗಿ ಮಾಡಲಾಗ್ತಾನೇ ಇದೆ. ಆದರೆ ಇಲ್ಲಿಯವರೆಗೂ ಸಹ ಯಾವುದೇ ವಿವರಗಳು ಸಿಕ್ಕೋದಿಲ್ಲ. ಆ ಕಾರಣಕ್ಕಾಗಿ ಸರ್ಕಾರ ಈ ಒಂದು ಉದ್ಯಮಿಯ ಸಾವನ್ನು, ಆತ್ಮಹತ್ಯೆಯನ್ನು ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ. ಮತ್ತೊಂದು ಕಡೆಗೆ ಸ್ವತಃ ಇದೇ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು, ಪ್ರದೀಪ್ ಈಶ್ವರಂತಹ ಶಾಸಕರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಯಾರು ನೋಡಿದ್ರು ಅನ್ನುವಂತಹ ಪ್ರಶ್ನೆಗೆಲ್ಲವೂ ಸಹಿತ ಇಟ್ಟಿದ್ರು. ಹಾಗಾಗಿ ಇಮಿಡಿಯೇಟ್ ಆಗಿ ಇದರ ಹಿಂದೆ ಮುಂದೆ ಏನಿದೆ, ಯಾವ ರೀತಿ ಯಾಕಾಯ್ತು, ಅವರು ಏನಾದರೂ ಕೂಡ ಸಮಸ್ಯೆಗಳಿಂದ ಇದ್ರ ಅಥವಾ IT-ನವರು ಬಂದು IT ರೈಡ್ ಆಯಿತು, ಡಿಸೆಂಬರಲ್ಲೇ IT ರೈಡ್ ಆಗಿರೋದು. ಅದಾದಮೇಲೆ ಅವ್ರಿಗೆ ಯಾವ ರೀತಿ ಮತ್ತೆ ಏನಾದರೂ ಕೂಡ ಬೇರೆ ಬೇರೆ ಕಾರಣಗಳು ಇತ್ತ, ಇದನ್ನೆಲ್ಲ ನಾವು ಅವರು ಜಾಯಿಂಟ್ ಕಮಿಷನರ್ ನೇತೃತ್ವದಲ್ಲಿ ಪರಿಶೀಲನೆ ಮಾಡ್ತಾರೆ. SIT ಹೌದು, SIT ನೇಮಕ ಆಗಿದೆ. ವಂಶೀಕೃಷ್ಣ ಅವರು, ವಂಶೀಕೃಷ್ಣ ಅಂತೇಳಿ ಜಾಯಿಂಟ್ ಕಮಿಷನರು, ಲೋಕೇಶ್ ಅಂತೇಳಿ ಬ್ಯಾಂಗ್ಳೂರು ಸೌತ್ DCP ಮತ್ತು ಅವರ ಸಿಬ್ಬಂದಿ ACP ಗಳು ಅವ್ರನ್ನೆಲ್ಲ ಮಾಡಿದ್ರು. ನೋಡೋಣ ಅದು ಯಾವ ಥರ ಯಾವುದು ನಾವೇನು ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ಅಗತ್ಯ ಬಿದ್ದರೆ ಯಾವ ಥರ ಬಿದ್ದಿದೆ, ಅಲ್ಲೇನು ಫ್ಯಾಕ್ಟ್ಸ್ ಗೊತ್ತಾಗುತ್ತೆ, ಆ ಫ್ಯಾಕ್ಟ್ಸ್ ಮೇಲೆ ಅವರು ತೀರ್ಮಾನ ಮಾಡ್ಕೊಳ್ತಾರೆ ಯಾರನ್ನ ಕರಿಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಅಂಕಿತಾ ಕೊಡ್ತಾರೆ. ಅಂಕಿತಾ, ಈಗಾಗಲೇ ಈ ಪ್ರಕರಣವನ್ನು ಸರ್ಕಾರ ಬಹಳಷ್ಟು ಗಂಭೀರವಾಗಿ ಪರಿಗಣಿಸುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ SIT ತಂಡವನ್ನು ನಾವು ರಚನೆ ಮಾಡಿದ್ದೀವಿ ವಂಶೀಕೃಷ್ಣ ಅವರ ನೇತೃತ್ವದಲ್ಲಿ ಅಂತ ಸ್ವತಃ ಗೃಹ ಸಚಿವರು ಹೇಳಿದ್ದಾರೆ. ಈಗ ಯಾವ ರೀತಿಯಾದಂತಹ ವಿಚಾರಣೆ, ತನಿಖೆಯ ಪ್ರಕ್ರಿಯೆ ಇರುತ್ತೆ ಅಂತ? ಜಗದೀಶ್, CJ ರಾಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡೀ ಪ್ರಕರಣದ ತನಿಖೆಯನ್ನ SITಗೆ ವಹಿಸಲಾಗಿದೆ ಅನ್ನೋದನ್ನ ಸ್ವತಃ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹಿರಿಯ ಅಧಿಕಾರಿಯಾಗಿರುವಂತಹ ವಂಶೀಕೃಷ್ಣ ಅವರ ನೇತೃತ್ವದಲ್ಲಿ SITಯನ್ನ ಈಗಾಗಲೇ ರಚನೆ ಮಾಡಲಾಗಿದೆ. ಅವರ ನೇತೃತ್ವದಲ್ಲಿ ಈ ಒಂದು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಯುತ್ತೆ. ಈಗಾಗಲೇ ಅಶೋಕ್ ನಗರ ಪೊಲೀಸರು ಏನೆಲ್ಲ ತನಿಖೆಯನ್ನ ಮಾಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವೆಲ್ಲ ಫೈಲ್ಗಳನ್ನ, ಜೊತೆಗೆ ಆ ತನಿಖಾ ವರದಿಯನ್ನ SIT ಪಡೆದುಕೊಳ್ಳುತ್ತೆ. ಅದಾದ್ಮೇಲೆ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾರೆ. ಮೊದಲಿಗೆ ಕುಟುಂಬಸ್ಥರ ಹೇಳಿಕೆಯನ್ನ ದಾಖಲಿಸ್ತಾರೆ. ಅವರ ಆತ್ಮಹತ್ಯೆಯ ಹಿನ್ನೆಲೆ ಅಂದ್ರೆ ಹಿಂದೆ ಏನಾದ್ರೂ ಅನುಮಾನ ಇದೆಯಾ ಅಥವಾ ಯಾರಾದ್ರೂ ಮೇಲೆ ಸಂಶಯ ಇದೆಯಾ ಅನ್ನೋ ಆಂಗಲ್ ಅಲ್ಲಿ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಜೊತೆಗೆ ಅವರ ಡೈರಿಯಲ್ಲಿ ಬರೆದಿರುವಂತಹ ಕೆಲವೊಂದು ಅಂಶಗಳನ್ನ ಇಟ್ಕೊಂಡು SIT ತನಿಖೆಯನ್ನ ಮಾಡುತ್ತೆ. ನಿಜಕ್ಕೂ ಕೂಡ ರಾಯ್ ಅವರ ಆತ್ಮಹತ್ಯೆಗೆ ಏನ್ ಕಾರಣ, ಅವರು ಇಂತಹ ಒಂದು ದುಡುಕಿನ ನಿರ್ಧಾರಕ್ಕೆ ಯಾಕೆ ಮುಂದಾದ್ರು ಅನ್ನೋದ್ರ ಸಂಪೂರ್ಣ ತನಿಖೆಯನ್ನ SIT ನಡೆಸುತ್ತೆ. SIT ತನಿಖೆ ಪೂರ್ಣ ಆದ ಬಳಿಕ ಆ ಒಂದು ವರದಿಯನ್ನ ಸ್ವತಃ ಗೃಹ ಸಚಿವ ಪರಮೇಶ್ವರ್ ಅವ್ರಿಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅಂದ್ರೆ ತಪ್ಪಿತಸ್ಥರು ಯಾರೇ ಇದ್ರೂ ಕೂಡ ಅವರ ಮೇಲೆ ಕ್ರಮವನ್ನ ಕೈಗೊಳ್ಳೋದಕ್ಕೆ ಈಗಾಗಲೇ ಅಧಿಕಾರಿಗಳು ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಈ ಒಂದು ಪ್ರಕರಣ ಬೇರೆ ಬೇರೆ ತಿರುವು ಪಡ್ಕೊಳ್ತಾ ಇರುವಂತದ್ದು. ಒಂದು ಕಡೆ IT ಅಧಿಕಾರಿಗಳ ಅಂದ್ರೆ ಅವರ ವಿಚಾರಣೆ ಎದುರಿಸಿ ಈ ರೀತಿಯಾಗಿ ಮಾಡ್ಕೊಂಡ್ರು ಅಂತ ಇತ್ತು. ಅದಾದ್ಮೇಲೆ ಇಲ್ಲ IT ಅಧಿಕಾರಿಗಳಿಂದ ಯಾವುದೇ ರೀತಿಯ ತೊಂದರೆಗೆ ಅಥವಾ ಅವ್ರಿಗೆ ಹೆದರಿ ಇವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿಲ್ಲ ಅನ್ನೋದು ಕನ್ಫರ್ಮ್ ಆಗಿತ್ತು. ಹಾಗಿದ್ರೆ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾದ್ರೂ ಹೇಗೆ, ಯಾಕೆ ಅನ್ನೋ ಕಾರಣಕ್ಕೆ ಈಗಾಗಲೇ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಅಂಕಿತಾ, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.